ಸ್ತೋತ್ರವಾಗಲಿ. ಈ ಸಾಯಂಕಾಲ ವೇಳೆಯಲ್ಲಿ ಯೂಟ್ಯೂಬ್ ಮೂಲಕ ಪ್ರಾರ್ಥನೆ, ವಾಕ್ಯ ಮೂಲಕ ದೇವರೊಟ್ಟಿಗೆ ಮಾತಾಡೋದು, ದೇವರು ನಮ್ಮೊಟ್ಟಿಗೆ ಮಾತಾಡಿ ದೇವರು ನಮ್ಮ ಸ್ತೋತ್ರ. ಪ್ರತಿಯೊಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಬೇಕು ಎಂದು ಹೇಳ್ತೀನಿ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ದೇವರ ನಮ್ಮ ಸ್ತೋತ್ರವಾಗಲಿ. ನಾವು ಈಗ ಒಂದು ವಚನ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಇಬ್ರಿಯ 4:12. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಆಮೇಲೆ ದೇವರ ನಮ್ಮ ಸ್ತೋತ್ರವಾಗಲಿ. ದೇವರ ವಾಕ್ಯ ಏನಾಗಿದೆ? ದೇವರ ವಾಕ್ಯವು ಸಜೀವವಾದದ್ದಾಗಿದೆ. ದೇವರ ನಮ್ಮ ಸ್ತೋತ್ರವಾಗಲಿ. ಅದು ಬಹಳ ಸ್ವಚ್ಛವಾದ ವಾಕ್ಯ. ದೇವರ ನಮ್ಮ ಸ್ತೋತ್ರವಾಗಲಿ. ಅದೇನಾಗಿದೆ? ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ. ದೇವರ ನಮ್ಮ ಸ್ತೋತ್ರವಾಗಲಿ. ಯಾಕಂದರೆ ದೇವರ ವಾಕ್ಯ ಸಜೀವವಾದದ್ದು. ಅದಕ್ಕಾಗಿ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ಅದು ದೇವರ ವಾಕ್ಯ ಏನಾಗಿದೆ? ಕಾರ್ಯ ಸಾಧಕವಾಗುವುದು ಅಂದರೆ ಕಾರ್ಯಗಳು, ಪ್ರತಿಯೊಂದು ಕಾರ್ಯಗಳು ನಡೆಯುವಂಥದ್ದಾಗಿದೆ. ದೇವರ ನಮ್ಮ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಅಷ್ಟೊಂದು ಅದ್ಭುತ ಕಾರ್ಯಗಳಿದೆ. ದೇವರಿಗೆ ಸ್ತೋತ್ರ. ಯಾಕಂದರೆ ನಾವು ವಾಕ್ಯ ಧ್ಯಾನಿಸುವಾಗ ದೇವರ ವಾಕ್ಯ ನಮ್ಮೊಟ್ಟಿಗೆ ಏನು ಮಾತಾಡಿದೆ ಅಂದರೆ ಆ ವಾಕ್ಯ ಏನಾಗಿದೆ? ಸಜೀವವಾದಾಗಿದೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಆ ವಾಕ್ಯದಲ್ಲಿ ನಾವು ಹೆಚ್ಚಳ ಪಡಬೇಕು, ಇನ್ನೂ ಹೆಚ್ಚಾಗಿ ನಾವು ಆನಂದ ಪಡಬೇಕು. ದೇವರ ನಮ್ಮ ಸ್ತೋತ್ರ. ಯಾಕಂದರೆ ದೇವರ ನಮ್ಮ ಸ್ತೋತ್ರವಾಗಲಿ. ದೇವರ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು ಅಂದರೆ ಎಲ್ಲ ಕಾರ್ಯಗಳು ನಾವು ವಾಕ್ಯ ನೋಡುವಾಗ ಎಲ್ಲ ಕಾರ್ಯಗಳು ನಮಗೆ ಏನಾಗಿದೆ? ಆಗುವಂಥದ್ದಾಗಿದೆ. ದೇವರ ಸ್ತೋತ್ರ. ಯಾಕಂದರೆ ವಾಕ್ಯದಲ್ಲಿ ಏನಿದೆ ಅಂದ್ರೆ ದೊಡ್ಡ ಬಲ ಶಕ್ತಿ ಇದೆ. ಯಾಕಂದರೆ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಅದು. ಯಾಕಂದರೆ ಈ ಲೋಕದಲ್ಲಿ ಖಾಲಿ ಒಂದು ಮಚ್ಚ ಹಿಡ್ಕೊಂಡ್ರೆ ಎಷ್ಟೋ ಧೈರ್ಯ ಕೊಡ್ತಾರೆ, ಎಷ್ಟೋ ಬಲ ಕೊಡ್ತಾರೆ. ಯಾಕಂದರೆ ಮನುಷ್ಯನ 10 ಪೆಟ್ಟು ಹೊಡೆದ್ರು ಸಾಯಲ್ಲ, ಒಂದು ಕತ್ತಿ ತಗೊಂಡು ಹೊಡೆದ್ರೆ ಸಾಯ್ತಾನ ನಮ್ಮ ಭರವಸೆ ನಂಬಿಕೆ ಆ ಕತ್ತಿ ಮೇಲೆ ಇಟ್ಬಿಟ್ಟು ಅವ್ರು ಏನು ಮಾಡ್ತಾರೆ? ಅದರಿಂದ ಅವರು ಜಯಿಸುವರಾಗಿದ್ದಾರೆ. ಅದಕ್ಕಾಗಿ ನಾವು ಇದು ಇಬ್ಬಾಯಿ ಕತ್ತಿಗಿಂತ ಹದವಾಗಿದೆ. ಯಾಕಂತಂದರೆ ಇದು ಹಿಂದೆನೂ ಚೂಪದ, ಮುಂದೆನೂ ಚೂಪದ. ಇದಕ್ಕೆ ನಾವು ಎಷ್ಟು ಇನ್ನೂ ಭಯ ಪಡಬೇಕು? ನಾವು ಇನ್ನೂ ಇದಕ್ಕೆ ಹಿಡ್ಕೊಂಡು ನಾವು ಎಷ್ಟು ಧೈರ್ಯ ಪಡಬೇಕು? ನಾವು ಇನ್ನೂ ಹಿಡ್ಕೊಂಡು ನಾವು ಎಷ್ಟೋ ಕಾರ್ಯ ಮಾಡಬೇಕು. ಯಾಕಂತಂದರೆ ಇದು ಏನಾಗಿದೆ? ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ. ಇದು ಈ ಲೋಕದ ಕತ್ತಿ ಏನು ಕೆಲಸ ಮಾಡೋದಿಲ್ಲ, ಆದರೆ ಈ ಕತ್ತಿ ನಾವು ಕೈಯಲ್ಲಿ ಹಿಡ್ಕೊಂಡ್ರೆ ನಮ್ಗೆ ಜಯ ಸಿಗುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಈ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ಬಲ ಪಡಬೇಕು, ಹೆಚ್ಚಾಗಿ ನಾವು ಆನಂದ ಪಡಬೇಕು, ಇನ್ನೂ ಹೆಚ್ಚಾಗಿ ಇದರಲ್ಲಿ ನಾವು ಹೇಳಬೇಕು, ಧೈರ್ಯ ತಂದುಕೋಬೇಕು ಈ ವಾಕ್ಯದಲ್ಲಿ. ದೇವರ ನಮ್ಮ ಸ್ತೋತ್ರ. ಯಾಕಂದರೆ ಈ ವಾಕ್ಯ ನಮ್ಗೆ ಏನಾಗಿದೆ? ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ ಯೇಸುವಿನ ನಾಮದಲ್ಲಿ. ಯಾಕಂದರೆ ಈ ವಾಕ್ಯ ನಾವು ದಿನಾಲು ಓದ್ಕೊಂಡು ದಿನಾಲು ನಾವೇನು ಮಾಡಬೇಕು? ಧ್ಯಾನಿಸಬೇಕು, ಈ ವಾಕ್ಯದಲ್ಲಿ ಆನಂದ ಪಡಬೇಕು. ಅದಕ್ಕಾಗಿ ನಮ್ಮ ದೇವರು ಈ ವಾಕ್ಯ ಕೊಟ್ಟಿದ್ದೇನೆ. ದೇವರು ನಮ್ಮ ಸ್ತೋತ್ರವಾಗಲಿ. ನಮ್ಮ ಧೈರ್ಯ, ಬಲ, ಶಕ್ತಿ ಕೂಡ ಅಂತ ಹೇಳ್ಬಿಟ್ಟು ನಮ್ಮ ಈ ಲೋಕದಲ್ಲಿ ಜಯಿಸುವಂಥ ಒಂದು ವರ ಕೊಡುವಂಥದ್ದು ನಾವೇನು ಮಾಡಬೇಕು? ಈ ದಿನಗಳಲ್ಲಿ ನಾವೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಳಾಗಿದ್ದೇನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆಯಪ್ಪ. ಬೆಳಗ್ಗೆಯಿಂದ ನಮ್ಮನ್ನು ಕಾಪಾಡಬೇಕಾಗಿ ಸ್ತೋತ್ರ ಕರ್ತನೆ. ಈ ಲೋಕದಲ್ಲಿ ಕರ್ತನೆ ಅನೇಕ ಮಕ್ಕಳು ಕರ್ತನೆಪ್ಪ ಭಯಪಟ್ಟು ಜೀವಿಸೋರಾಗಿದ್ದಾರೆ. ದೇವ ನಿಮಗೆ ಸ್ತೋತ್ರ. ಧೈರ್ಯ ಉಳ್ಳವರಾಗಿರಬೇಕಾದ್ರೆ ಕರ್ತನೆ ನಿನ್ನ ವಾಕ್ಯ ನಮಗೆ ಇರಬೇಕಪ್ಪ. ನಿಮಗೆ ಸ್ತೋತ್ರ ಕರ್ತನೆ. ಈ ಇಬ್ಬಾಯಿ ಕತ್ತಿ ಅಂತ ವಾಕ್ಯ ನಮ್ಮ ಜೀವಿತದಲ್ಲಿ ಅಳವಡಿಸಬೇಕರ್ತನೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಈ ವಾಕ್ಯ ಕರ್ತನೆಪ್ಪ ಕಾರ್ಯ ಮಾಡಲಿ. ದೇವ ನಿನಗೆ ಸ್ತೋತ್ರ. ಧೈರ್ಯ, ಬಲ, ಶಕ್ತಿ ಕೊಡು ದಯಪಾಲಿಸು. ದೇವ ನಿನಗೆ ಸ್ತೋತ್ರ. ಅಪ್ಪ, ಯಾರು ಈ ದಿನಗಳಲ್ಲಿ ಬಿದ್ದು ಹೋಗದೆ ಕಡೆಯವರು ದೃಢವಾಗಲಿಲ್ಲವಂತೆ ಅಪ್ಪ, ಯಾವುದೇ ಕಾರಣಕ್ಕೆ ಯಾವ ಸೈತಾನ ಕ್ರಿಯೆಗಳನ್ನು ಕರ್ತನೆ, ಯಾವ ದುಷ್ಟಶಕ್ತಿ ಕರ್ತನೆ ಅವ್ರು ಬೀಳದೆ ಕರ್ತನೆಪ್ಪ ಪರಿಶುದ್ಧಾತ್ಮದಲ್ಲಿ ನಡೆಯುವಂತೆ ಸಹಾಯ ಮಾಡು. ದೇವ ನಿನ್ನ ಪರಿಶುದ್ಧಾತ್ಮ, ನಿಮ್ಮ ಪವಿತ್ರಾತ್ಮ ನಮ್ಮ ಜೊತೆ ಇದ್ದು ಕಾಪಾಡು. ದೇವ ನಿನಗೆ ಸ್ತೋತ್ರ. ಅನೇಕ ಮಕ್ಕಳಿಗೆ ಕೂಡ ಧೈರ್ಯ, ಬಲ, ಶಕ್ತಿ ಕೊಡು. ದೇವ ನಿನಗೆ ಸ್ತೋತ್ರ. ಈ ಲೋಕದಲ್ಲಿ ಧೈರ್ಯ ಪಡಿಸುವಂಥ ಯಾವುದು ವ್ಯಕ್ತಿನೂ ಇಲ್ಲ, ಯಾವ ಶಕ್ತಿನೂ ಇಲ್ಲ. ದೇವ ನಿನಗೆ ಸ್ತೋತ್ರ ಕರ್ತನೆ. ಆದರೆ ನಿನ್ನ ವಾಕ್ಯದಲ್ಲಿ ಅನೇಕ ಧೈರ್ಯ, ಬಲ, ಶಕ್ತಿ ಇದೆ. ದೇವ ನಿನಗೆ ಸ್ತೋತ್ರ. ದಿನನಿತ್ಯ ಹೊಂದಿಕೊಂಡಂತೆ ನಮಗೆ ಸಹಾಯ ಮಾಡು. ದೇವ ನಿನಗೆ ಸ್ತೋತ್ರ ಕರ್ತನೆ. ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು ಆಗಿದೆ. ದೇವ ನಿನಗೆ ಸ್ತೋತ್ರ. ಅದಕ್ಕೆ ಒಂದು ಹಾಡಿದರೆ ಕರ್ತನಿಗೆ ಸ್ತೋತ್ರ. ದೇವರ ವಾಕ್ಯ ಸಜೀವವಾದದು, ಅದು ಕಾರ್ಯ ಸಾಧಕವಾಗಿದೆ. ದೇವರ ವಾಕ್ಯ ಸಜೀವವಾದದು, ಅದು ಕಾರ್ಯ ಸಾಧಕವಾಗಿದೆ. ದೇವರೇ ವಾಕ್ಯ
ವಾಕ್ಯವೇ ದೇವರು, ದೇವರೇ ವಾಕ್ಯವು, ವಾಕ್ಯವೇ ದೇವರು. ದೇವರ ವಾಕ್ಯ ಸಜೀವವಾದದು, ಅದು ಕಾರ್ಯ ಸಾಧಕವಾಗಿದೆ. ದೇವರು ನಮ್ಮ ಸ್ತೋತ್ರವಾಗಲಿ. ಈ ಪ್ರಾರ್ಥನೆ ಕೇಳಿ ಸದುತ್ತರ ಕೊಡುವಂಥ ಸರ್ವಶಕ್ತನಾಗಿ ಇಡೀ ಲೋಕದಾಗೆ ಪ್ರತಿಯೊಂದು ಮಕ್ಕಳಿಗೆ ಈ ವಾಕ್ಯದಿಂದ ಬಲ ಶಕ್ತಿ ಬರಲಿ. ಈ ವಾಕ್ಯ ದಿನನಿತ್ಯ ಕಾಯ್ದುಕೊಂಡು ಕಾಪಾಡ್ಕೊಳ್ಳುವಂಥ ಶಕ್ತಿ ನೀಡಬೇಕೆಂದು ಯೇಸು ನಂಬುತ್ತೇವೆ.